ನಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಗಳಲ್ಲಿ ಸ್ಪಂದಿಸುವುದು ವಿಶಿಷ್ಟವಾದ ಒಂದು ಮಾನವ ಕಾರ್ಯ. ಒಂದು ಎತ್ತರದ ದಿಣ್ಣೆ ಇದೆ, ಒಂದು ಕಡೆ ಹೊಂಡ ಇದೆ. ಆ ದಿಣ್ಣೆಯ ಮಣ್ಣು ತಾನಾಗಿ ಹೊಂಡಕ್ಕೆ ಬೀಳುವುದಿಲ್ಲ. ಹೊಂಡವೇ ದಿಣ್ಣೆ. ಆ ಎತ್ತರದ ಮಣ್ಣಿನ ಭಾಗ ಹೊಂಡಕ್ಕೆ ಬಂದು ಅದನ್ನು ಸಮಗೊಳಿಸುವ ಕಾರ್ಯ ನಡೆಯುವುದಿಲ್ಲ. ಇದು ಮಣ್ಣಿನಲ್ಲಿ ಕೂಡ ಒಂದು ಸರೋವರದಲ್ಲಿ ನೀರಿದೆ, ಒಂದು ತಮ್ಮಿಗೆ ನೀರು ತೆಗೆದರೆ ಅಲ್ಲಿ ಹೊಂಡ ಆಗ್ತದ? ಹೊಂಡ ಆಗುವುದೇ ಇಲ್ಲ. ಒಂದೇ ಕ್ಷಣದಲ್ಲಿ ಆ ಸರೋವರದ ಪ್ರತಿಯೊಂದು ಬಿಂದುಗಳಲ್ಲಿಯೂ ಕೂಡ ಕ್ರಿಯೆ ಉಂಟಾಗಿ ಒಂದೇ ಕ್ಷಣದಲ್ಲಿ ಆ ನೀರು ಸಮಪಾತ್ರೆ ಒಂದೇ ರೀತಿ ಇರ್ತದೆ. ಮಣ್ಣು ಹಾಗೆಲ್ಲ, ಹೊಂಡ ಇದ್ದಲ್ಲಿ ಹೊಂಡವೇ, ಎತ್ತರ ಇದ್ದಲ್ಲಿ ಎತ್ತರವೇ. ಅಲ್ಲಿ ಹೊಂಡ ಇದೆ, ಅದನ್ನು ಸರಿಪಡಿಸೋಣ ಅಂತ ಹೊಂಡ ತನ್ನಷ್ಟಕ್ಕೇನೆ ಎತ್ತರದ ದಿಣ್ಣೆ ಹೊಂಡಕ್ಕೆ ಬಂದು ಸರಿಪಡಿಸುವುದಿಲ್ಲ. ನೀರಲ್ಲಿ ಹಾಗಲ್ಲ, ಹೊಂಡ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ನಾವು ಕೂಡ ನೀರಿನ ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಸಮಾಜದಲ್ಲಿ ಎಲ್ಲೇ ಆಗಲಿ ಕಷ್ಟ ಬಂದಾಗ ನಮಗೆ ಸಂಬಂಧ ಇಲ್ಲ ಅಂತ ನಾವು ನಿಷ್ಕ್ರಿಯರಾಗಬಾರದು. ನೀರಲ್ಲಿ ಒಂದು ಪಾತ್ರೆ ತಮ್ಮಿಗೆ ನೀರು ತೆಗೆದರೆ ಸರೋವರದ ಎಲ್ಲ ಜಲ ಬಿಂದುಗಳಲ್ಲಿ ಚಟುವಟಿಕೆ ಪ್ರಾರಂಭವಾಗಿ ಒಂದೇ ಕ್ಷಣದಲ್ಲಿ ಅದನ್ನು ಸರಿಪಡಿಸುವಂತೆ ನಮ್ಮ ಸಮಾಜದಲ್ಲಿ ಯಾರಿಗೇ ಕಷ್ಟ ಬರಲಿ, ಯಾವುದೇ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನೆರೆ ಬಂತು, ನಮಗೆ ಸಂಬಂಧವಿಲ್ಲ ಅಂತ ನಾವು ನಿಷ್ಕ್ರಿಯರಾಗಬಾರದು. ಎಲ್ಲಿ ಕಷ್ಟ ಬಂದರೂ ಕೂಡ ಸ್ಪಂದಿಸುವಂತಹ ಒಂದು ಮನೋಭಾವ, ಮಣ್ಣಿನ ಗುಣವನ್ನು ನಾವು ಇಟ್ಟುಕೊಳ್ಳದೆ ಆ ನೀರಿನ ಗುಣ ನಮ್ಮಲ್ಲಿ ಬರುವ ರೀತಿಯಲ್ಲಿ ನಾವು ಮತ್ತೊಬ್ಬರ ಕಷ್ಟದಲ್ಲಿ ಸ್ಪಂದಿಸುವುದು. ಇದನ್ನು ಭಾಗವತದಲ್ಲಿ ಮಹಾದೇವರು ಹೇಳುವ ಮಾತು. ಕಾಲಕೂಟ ವಿಷ ಬಂತು ಸಮುದ್ರ ಮಥನದಲ್ಲಿ. ಕಾಲಕೂಟ ವಿಷ ಬಂದಾಗ ಎಲ್ಲ ದೈತ್ಯರು ದೇವತೆಗಳು ಅಲ್ಲಿಯವರೆಗೆ ಆ ಸಮುದ್ರ ಮಥನದಲ್ಲಿ ಏನು ಒಳ್ಳೆ ಪದಾರ್ಥಗಳು ಬಂದಾಗ ತನಗೆ ಬೇಕು ಅಂತ ಅವರು ಸ್ಪರ್ಧೆ ಮಾಡ್ತಾ ಇದ್ದರು. ಆದರೆ ಕಾಲಕೂಟ ವಿಷ ಬಂತು, ಎಲ್ಲರೂ ಓಡಿದ್ದೆ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಯಾರೂ ಸಿದ್ಧರಿಲ್ಲ. ಆಗ ಮಹಾದೇವರು ಅದನ್ನು ಪಾನ ಮಾಡಿದರು. ವಾಯುದೇವರು ಪಾನ ಮಾಡಿದ್ದಾರೆ ಅಂತಲೂ ಉಲ್ಲೇಖ ಇದೆ ವೇದದಲ್ಲಿ. ಮಹಾದೇವರು ಕೂಡ ಆ ವಿಷವನ್ನು ಪಾನ ಮಾಡಿದರು. ಪಾನ ಮಾಡುವಾಗ ಅವರು ಹೇಳುವ ಸಂದೇಶ, ಇನ್ನೊಬ್ಬರ ಕಷ್ಟವನ್ನು ಕಂಡು ಅದಕ್ಕೆ ಸ್ಪಂದಿಸಿ ಆ ಕಷ್ಟ ಪರಿಹಾರಕ್ಕಾಗಿ ಪ್ರಯತ್ನ ಮಾಡುವುದು ಪರಮಾರಾಧನಂ ತದ್ದಿ ಪುರುಷಸ್ಯ ಅಖಿಲಾತ್ಮರ. ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನ ದೊಡ್ಡ ಪೂಜೆ. ಮತ್ತೊಬ್ಬರ ಕಷ್ಟವನ್ನು ಕಂಡು ಅದರ ಪರಿಹಾರಕ್ಕಾಗಿ ಪ್ರಯತ್ನಿಸುವುದು ಅದು ಭಗವಂತನ ದೊಡ್ಡ ಪೂಜೆ. ಕಿದ್ಯಂತೆ ಪ್ರಾಣಿತಾಪೇನ ಸಾಧವ ಪ್ರಾಯಶೋಧನ. ಮತ್ತೊಬ್ಬರ ಕಷ್ಟವನ್ನು ಕಂಡು ಸಜ್ಜನರಾದವರು ದುಃಖಿಸ್ತಾರೆ, ಅದರ ಪರಿಹಾರಕ್ಕಾಗಿ ಪ್ರಯತ್ನಿಸ್ತಾರೆ. ಇದೇ ಭಗವಂತನ ಪರಮ ಆರಾಧನ. ಯಾಕೆ ಭಗವಂತ ಎಲ್ಲರ ಒಳಗೂ ಇದ್ದಾರೆ. ಜನರಿಗೆ ಮಾಡುವ ಈ ಉಪಕಾರ ಪರಮಾತ್ಮನ ದೊಡ್ಡ ಒಂದು ಸೇವೆ ಎಂಬ ಮಾತನ್ನು ಮಹಾದೇವರು ಹೇಳಿದ್ದಾರೆ. ದೇವತೆಗಳಿಗೆ ಅಮೃತ ದೊರೆಯಬೇಕು ಅಂತ ಅವರು ವಿಷವನ್ನು ಕುಡಿದರು. ನಾವೇನು ಮಾಡ್ತೇವೆ? ನಮಗೆ ಅಮೃತ ದೊರಕಿದರೆ ಸಾಕು, ಇನ್ನೊಬ್ಬರಿಗೆ ವಿಷ ಸಿಕ್ಕಿದರೂ ತೊಂದರೆ ಇಲ್ಲ ಎಂಬಂತಹ ಸ್ವಾರ್ಥಿಗಳು ನಾವು. ಆದರೆ ಪರಾರ್ಥದ ತ್ಯಾಗದ ಒಂದು ಸಂದೇಶ, ಮತ್ತೊಬ್ಬರಿಗೆ ಉಪಕಾರ ಮಾಡುವುದು ಎಷ್ಟು ದೊಡ್ಡ ಭಗವಂತನ ಪೂಜೆ ಎಂಬುದನ್ನು ತನ್ನ ಕೃತಿಯಿಂದ, ತನ್ನ ಸಂದೇಶದಿಂದ ಮಹಾದೇವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ನಾಡಿನಲ್ಲಿ ಯಾವುದೇ ಭಾಗದಲ್ಲಿ ಯಾರಿಗೂ ಕಷ್ಟ ಬಂದರೆ ನಾವು ನಮಗೇನು ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ತಟಸ್ಥರಾಗಿ ಕುಳಿತುಕೊಳ್ಳದೆ ಆ ಕಷ್ಟ ಪರಿಹಾರಕ್ಕಾಗಿ ಪ್ರಯತ್ನ ಮಾಡುವುದು ನಮ್ಮೆಲ್ಲರ ಮುಖ್ಯವಾದ ಕರ್ತವ್ಯ ಎಂಬುದನ್ನು ನಾವು ಅರಿತುಕೊಳ್ಳಬೇಕು.